ನಮಸ್ಕಾರ ಸ್ನೇಹಿತರೆ. ಸಿದ್ದರಾಮಯ್ಯ ಮಗ ಯತೀಂದ್ರಗೆ ಸಚಿವ ಸ್ಥಾನ ಒಲಿದು ಬಂದಿದೆ. ಚೆನ್ನಾಗಿ ಓದಿ ಡಾಕ್ಟರ್ ಆದ ಯತೀಂದ್ರ ರಾಜಕೀಯಕ್ಕೆ ಬಂದಿದ್ದು ಹೇಗೆ? ಇನ್ನು ಮದುವೆಯಾಗದೆ ಉಳಿದಿರೋದು ಯಾಕೆ? ಅಣ್ಣನ ನಿಧನದ ಬಗ್ಗೆ ಇವರು ಹೇಳೋದೇನು? ಯತೀಂದ್ರ ವಿರುದ್ಧ ಏನೆಲ್ಲ ಆರೋಪಗಳಿವೆ? ಎಷ್ಟು ಆಸ್ತಿ ಮಾಡಿದ್ದಾರೆ? ಇವರ ಜೀವನದ ಕಂಪ್ಲೀಟ್ ಕಥೆಯನ್ನ ಈ ವಿಡಿಯೋದಲ್ಲಿ ನಿಮ್ಮ ಮುಂದೆ ಇಡ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಆಗಿ ನಮ್ಗೆ ಸಪೋರ್ಟ್ ಮಾಡಿ. ನಿಮ್ಮ ಬೆಂಬಲ ನಮ್ಗೆ ತುಂಬಾ ಮುಖ್ಯ. ಜನನ ಮತ್ತು ಬಾಲ್ಯ ಹೇಗಿತ್ತು? ಯತೀಂದ್ರ ಸಿದ್ದರಾಮಯ್ಯ ಅವರ ಸಣ್ಣ ಮಗ. ಇವರು 1980 ಜೂನ್ 27ರಂದು ಬೆಂಗಳೂರಲ್ಲಿ ಜನಿಸಿದ್ರು. ತಾಯಿ ಪಾರ್ವತಿ. ಯತೀಂದ್ರ ಚಿಕ್ಕಂದಿನಿಂದಲೂ ಓದಿನಲ್ಲಿ ತುಂಬಾ ಮುಂದಿದ್ರು. ಅಣ್ಣ ರಾಕೇಶ್ ಸಿದ್ದರಾಮಯ್ಯ ಸಿನಿಮಾ ರಾಜಕೀಯ ಅಂತ ಹೋದ್ರೆ ಇವರು ಶಿಕ್ಷಣದ ಕಡೆಗೆ ಫುಲ್ ಫೋಕಸ್ ಮಾಡಿದ್ರು. ಬೆಂಗಳೂರು ಮೆಡಿಕಲ್ ಕಾಲೇಜಿನಲ್ಲಿ MBBS ಕಂಪ್ಲೀಟ್ ಮಾಡಿದ್ರು. ಬೆಳಗಾವಿಯ KLE ಡೀಮ್ಡ್ ಯೂನಿವರ್ಸಿಟಿಯಲ್ಲಿ ಪ್ಯಾಥಾಲಜಿಯಲ್ಲಿ MD ಶಿಕ್ಷಣವನ್ನ ಪಡ್ಕೊಂಡ್ರು. ಅಂದ್ರೆ ಇವರು ಫಾರಿನ್ಗೆ ಹೋಗಿ ವಿದ್ಯಾಭ್ಯಾಸ ಮಾಡಲಿಲ್ಲ. ತಂದೆ ರಾಜಕಾರಣದಲ್ಲಿ ದೊಡ್ಡ ಹೆಸರು ಮಾಡಿದ್ರು. ರಾಜ್ಯದಲ್ಲೇ ಶಿಕ್ಷಣ ಪಡೆದಿದ್ದು ಗಮನಾರ್ಹ. ವೈದ್ಯರಾಗಿ ವೃತ್ತಿ ಜೀವನ ಆರಂಭ. ಶಿಕ್ಷಣ ಕಂಪ್ಲೀಟ್ ಮಾಡಿದ ಯತೀಂದ್ರ ತಮ್ಮದೇ ಡಯಾಗ್ನೋಸ್ಟಿಕ್ ಸಂಸ್ಥೆಯನ್ನ ಶುರು ಮಾಡಿಕೊಂಡು ತಮ್ಮ ವೈದ್ಯಕೀಯ ವೃತ್ತಿಯನ್ನ ಮುಂದುವರಿಸಿದ್ರು. ಈ ನಡುವೆ ಪ್ರಧಾನಮಂತ್ರಿ ಸ್ವಾಸ್ಥ್ಯ ಸುರಕ್ಷಾ ಯೋಜನೆಯಡಿ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಡಯಾಗ್ನೋಸ್ಟಿಕ್ ಸರ್ವಿಸ್ ಘಟಕವನ್ನ ಶುರು ಮಾಡಬೇಕಿತ್ತು. ಯತೀಂದ್ರ ನೇತೃತ್ವದ ಸಂಸ್ಥೆಗೆ ಈ ಟೆಂಡರ್ ನೀಡಲಾಗಿತ್ತು. ಇದರಲ್ಲಿ ನಿಯಮಗಳನ್ನ ಗಾಳಿಗೆ ತೂರಲಾಗಿದೆ ಅಂತ ಆರೋಪ ಕೇಳಿ ಬಂತು. ಆದರೆ ನಂತರ ಈ ಪ್ರಕರಣದಲ್ಲಿ ACB ತನಿಖೆ ನಡೆದು ಯತೀಂದ್ರಗೆ ಕ್ಲೀನ್ ಚಿಟ್ ನೀಡಲಾಗಿತ್ತು. 2017ರಲ್ಲಿ ಯತೀಂದ್ರ ಮತ್ತವರ ಪಾಲುದಾರರು ಹೆಬ್ಬಾಳದಲ್ಲಿ 2 ಎಕರೆ 13 ಗುಂಟೆ ಭೂಮಿಯನ್ನ ಕಬಳಿಸಿದ್ದಾರೆ ಅನ್ನೋ ಆರೋಪ ಕೇಳಿ ಬಂದಿತ್ತು. ಅಣ್ಣನ ಅಗಲಿಕೆ, ರಾಜಕೀಯ ಎಂಟ್ರಿ. ಸಿದ್ದರಾಮಯ್ಯ ದೊಡ್ಡ ಮಗ ರಾಕೇಶ್ ಆರಂಭದಲ್ಲಿ ಸಿನಿಮಾ ಅಂತ ಓಡಾಡಿದ್ರು. ನಂತರ ರಾಜಕೀಯದಲ್ಲಿ ಆಕ್ಟಿವ್ ಆದ್ರು. ಮೈಸೂರು ಭಾಗದಲ್ಲಿ ದೊಡ್ಡ ಮಟ್ಟದಲ್ಲಿ ಪ್ರಭಾವ ಸಾಧಿಸಿದ್ರು. 2008 ಮತ್ತು 2013ರಲ್ಲಿ ಸಿದ್ದರಾಮಯ್ಯ ವರುಣಾ ಕ್ಷೇತ್ರದಿಂದ ಗೆಲ್ಲಲು ಇವರ ಪಾತ್ರ ದೊಡ್ಡ ಮಟ್ಟದಲ್ಲಿ ಇತ್ತು. ಇಷ್ಟರ ಮಟ್ಟಿಗೆ ಅಂದ್ರೆ ರಾಕೇಶ್ ಸಿದ್ದರಾಮಯ್ಯ ಅವರ ಉತ್ತರಾಧಿಕಾರಿ ಅಂತಲೇ ಬಿಂಬಿತವಾಗಿದ್ರು. ಆದ್ರೆ 2016ರಲ್ಲಿ ಬೆಲ್ಜಿಯಂನ ಬೂಮ್ ನಗರದಲ್ಲಿ ಆಯೋಜಿಸಲಾಗಿದ್ದ ಮ್ಯೂಸಿಕ್ ಫೆಸ್ಟಿವಲ್ ಟುಮಾರೋ ಲ್ಯಾಂಡ್ ನಲ್ಲಿ ಭಾಗಿಯಾಗಿದ್ರು. ಈ ವೇಳೆ ಇದ್ದಕ್ಕಿದ್ದಂತೆ ಅನಾರೋಗ್ಯಕ್ಕೀಡಾಗಿ ಜೀವ ಬಿಟ್ರು. ಆಗ ಮತ್ತೆ ಸಿದ್ದರಾಮಯ್ಯ ಅವರ ರಾಜಕೀಯ ಉತ್ತರಾಧಿಕಾರಿ ಯಾರು ಅನ್ನೋ ಪ್ರಶ್ನೆ ಎದುರಾಯಿತು. ಆಗ ಅನಿವಾರ್ಯವಾಗಿ ಯತೀಂದ್ರ ರಾಜಕೀಯಕ್ಕೆ ಬರಬೇಕಾಯ್ತು. ರಾಜಕೀಯದಲ್ಲಿ ಇರಲಿಲ್ಲ ಆಸಕ್ತಿ. ಯತೀಂದ್ರಗೆ ರಾಜಕೀಯ ಜೀವನದಲ್ಲಿ ಚೂರು ಇಂಟ್ರೆಸ್ಟ್ ಇರಲಿಲ್ಲ. ಆದರೆ ರಾಜಕೀಯ ಸುದ್ದಿಗಳ ಬಗ್ಗೆ ಮೊದಲಿಂದಲೂ ಆಸಕ್ತಿ ಹೊಂದಿದ್ರು. ಅಣ್ಣ ಸಾವನ್ನಪ್ಪಿದ ಬಳಿಕ ವರುಣಾ ಕ್ಷೇತ್ರದ ಜವಾಬ್ದಾರಿ ಯತೀಂದ್ರ ಹೆಗಲಿಗೆ ಬಿತ್ತು. ಆಗ ತಂದೆಯ ಕ್ಷೇತ್ರ ವರುಣಾದಲ್ಲಿ ಓಡಾಟ ಶುರು ಮಾಡಿದ್ರು ಯತೀಂದ್ರ ಸಿದ್ದರಾಮಯ್ಯ. ಆದ್ರೆ ಈ ರಾಜಕೀಯ ಜೀವನ ಹ್ಯಾಂಡಲ್ ಮಾಡಕ್ಕೆ ಆಗುತ್ತೋ ಇಲ್ವೋ ಅನ್ನೋ ಭಯ ಅವರಲ್ಲಿತ್ತು. ಆದ್ರೆ ನೋಡುತ್ತಲೇ ರಾಜಕೀಯಕ್ಕೆ ಸೆಟ್ ಆಗ್ಬಿಟ್ರು ಯತೀಂದ್ರ. ತಂದೆ ಸಿದ್ದರಾಮಯ್ಯ CM ಆಗಿದ್ದರಿಂದ ಮುಂದಿನ ಚುನಾವಣೆವರೆಗೆ ವರುಣಾದ ಜವಾಬ್ದಾರಿಯನ್ನ ಹೊತ್ತುಕೊಳ್ಳೋಣ, ಎಲೆಕ್ಷನ್ ಮುಗಿದ ಮೇಲೆ ವಾಪಸ್ ವೈದ್ಯ ಲೋಕಕ್ಕೆ ಹೋಗೋದು ಅನ್ನೋದು ಅವರ ಚಿಂತನೆ ಆಗಿತ್ತು. ಆದ್ರೆ ಹೋಗ್ತಾ ಹೋಗ್ತಾ ರಾಜಕೀಯದಲ್ಲಿ ಫುಲ್ ಮುಳುಗಿಬಿಟ್ರು. ಚುನಾವಣಾ ರಾಜಕೀಯ ಪ್ರವೇಶ. ಸಿದ್ದರಾಮಯ್ಯ ರಾಜಕೀಯದಲ್ಲಿ ಮಾಡಿರುವ ಹೆಸರು ಯತೀಂದ್ರಗೆ ಉಪಯೋಗಕ್ಕೆ ಬಂತು. ಅವರ ಉತ್ತರಾಧಿಕಾರಿಯಾಗಿ ಜನ ಯತೀಂದ್ರರನ್ನ ಒಪ್ಪಿಕೊಳ್ಳಲು ಶುರು ಮಾಡಿದ್ರು. ಹಲವರಂತೂ ನೀವು ವಿಧಾನಸಭೆ ಚುನಾವಣೆಗೆ ನಿಲ್ಬೇಕು ಅಂತ ಒತ್ತಾಯ ಮಾಡೋಕೆ ಶುರು ಮಾಡಿದ್ರು. ಯತೀಂದ್ರ ವರುಣಾಗೆ ಹೋದಾಗಲೆಲ್ಲ ಜನ ಅವರನ್ನ ಪ್ರೀತಿಯಿಂದ ಸ್ವಾಗತ ಮಾಡ್ತಿದ್ರು. ಅಲ್ಲಿನ ಕಾಂಗ್ರೆಸ್ ಕಾರ್ಯಕರ್ತರು ಕೂಡ ಯತೀಂದ್ರಗೆ ಫುಲ್ ಸಪೋರ್ಟಿವ್ ಆಗಿ ನಿಂತರು. ಮುಂದೆ ಅಂದ್ರೆ 2018ರ ವಿಧಾನಸಭೆ ಚುನಾವಣೆಯಲ್ಲಿ ಯತೀಂದ್ರಗೆ ಸಿದ್ದರಾಮಯ್ಯ ತಮ್ಮ ವರುಣಾ ಕ್ಷೇತ್ರವನ್ನ ಬಿಟ್ಟುಕೊಟ್ರು. ಆ ಸಲ ಚುನಾವಣಾ ರಾಜಕೀಯಕ್ಕೆ ಬಂದ ಯತೀಂದ್ರ ಮೊದಲ ಬಾರಿಗೆ ಗೆಲುವು ದಾಖಲಿಸಿ ವಿಧಾನಸಭೆ ಮೆಟ್ಟಿಲೇರಿದ್ರು. ತಂದೆಗೆ ಕ್ಷೇತ್ರ ತ್ಯಾಗ ಮಾಡಿದ ಮಗ. ಶಾಸಕರಾದ ಯತೀಂದ್ರ ವರುಣಾ ಕ್ಷೇತ್ರದಲ್ಲಿ ಸುಮ್ಮನೆ ಇರಲಿಲ್ಲ. ಕ್ಷೇತ್ರದಲ್ಲಿ ಪ್ರತಿ ಗ್ರಾಮಕ್ಕೂ ಓಡಾಡಿ ಸಮಸ್ಯೆ ಆಲಿಸಿದ್ರು. ಪ್ರವಾಹ ಬಂದಾಗ ಕಾರು ಹೋಗದ ಜಾಗಗಳಿಗೆ ಬೈಕ್ ನಲ್ಲಿ ಹೋಗಿ ಸೈ ಎನಿಸಿಕೊಂಡ್ರು. ಹೀಗೆ ವರುಣಾ ಕ್ಷೇತ್ರದಲ್ಲಿ ಕಂಟ್ರೋಲ್ ಸಾಧಿಸಿದ್ರು ಯತೀಂದ್ರ. ಆದ್ರೆ 2023ರ ವಿಧಾನಸಭೆ ಚುನಾವಣೆಯಲ್ಲಿ ಸಿದ್ದರಾಮಯ್ಯ ಯಾವ ಕ್ಷೇತ್ರದಿಂದ ಕಣಕ್ಕೆ ಇಳಿಯೋದು ಅನ್ನೋ ಪ್ರಶ್ನೆ ಎದುರಾಯಿತು. ಹೈಕಮಾಂಡ್ ಒಬ್ಬರಿಗೆ ಒಂದೇ ಕ್ಷೇತ್ರ ಎಂದಾಗ ಯತೀಂದ್ರ ತಮ್ಮ ಕ್ಷೇತ್ರವನ್ನೇ ತಂದೆ ಸಿದ್ದರಾಮಯ್ಯಗೆ ಬಿಟ್ಟುಕೊಟ್ರು. ದೊಡ್ಡ ಮಟ್ಟದಲ್ಲಿ ಪ್ರಚಾರ ಕೂಡ ಮಾಡಿದ್ರು. ಅದರ ಫಲವಾಗಿ ಸಿದ್ದರಾಮಯ್ಯ ಮತ್ತೊಮ್ಮೆ ವರುಣಾದಲ್ಲಿ ವಿನ್ ಆದ್ರು. ನಂತರದಲ್ಲಿ MLC ಆಗಿಯೂ ಆಯ್ಕೆ ಆದ್ರು. ತಂದೆ CM ಆಗಿದ್ದಾಗ ಯತೀಂದ್ರ ಅಧಿಕಾರಿಗಳ ವರ್ಗಾವಣೆಗೆ ದುಡ್ಡು ಪಡಿತಿದ್ರು. ಕೇಂದ್ರದಲ್ಲಿ GST ಇದ್ರೆ ಇಲ್ಲಿ YST ಅಂದ್ರೆ ಯತೀಂದ್ರ ಸಿದ್ದರಾಮಯ್ಯ ಟ್ಯಾಕ್ಸ್ ಇದೆ ಅಂತ ಕುಮಾರಸ್ವಾಮಿ ಆರೋಪ ಮಾಡಿದ್ರು. ಇದೀಗ ಸಿದ್ದರಾಮಯ್ಯ CM ಸ್ಥಾನದಿಂದ ಕೆಳಗಿಳಿದ ಬಳಿಕ ಯತೀಂದ್ರಗೆ ಸಚಿವ ಸ್ಥಾನ ಸಿಕ್ಕಿದೆ. ಶಿಷ್ಯನ ಖಾತೆ ಮಗನಿಗೆ ಕೊಡಿಸಿದ್ರ ಸಿದ್ದು. ಸಿದ್ದರಾಮಯ್ಯ ಮಗ ಯತೀಂದ್ರಗೆ ನಗರಾಭಿವೃದ್ಧಿ ಖಾತೆಯನ್ನ ಕೊಡಲಾಗಿದೆ. ಇದು ಈಗ ಭಾರಿ ವಿವಾದಕ್ಕೆ ಕಾರಣವಾಗಿದೆ.
ಸಿದ್ದರಾಮಯ್ಯ ವಿರುದ್ಧ ಮೂಡಾದಲ್ಲಿ 14 ಅಕ್ರಮ ಸೈಟುಗಳನ್ನು ಪಡೆದುಕೊಂಡ ಆರೋಪ ಕೇಳಿ ಬಂದಿತ್ತು. ಈ ಮೂಡ ಕೂಡ ನಗರಾಭಿವೃದ್ಧಿ ಇಲಾಖೆ ವ್ಯಾಪ್ತಿಯಲ್ಲೇ ಬರುತ್ತೆ. ಆದ್ರೂ ಸಿದ್ದರಾಮಯ್ಯ ಅವರ ಮಗ ಯತೀಂದ್ರಗೆ ಈ ಖಾತೆ ಕೊಟ್ಟಿರೋದು ಸರಿಯಲ್ಲ. ಇದು ಹಿತಾಸಕ್ತಿ ಸಂಘರ್ಷಕ್ಕೆ ಕಾರಣವಾಗುತ್ತೆ ಅಂತ ಬಿಜೆಪಿ ವಿರೋಧ ವ್ಯಕ್ತಪಡಿಸಿದೆ. ಈ ಹಿಂದೆ ಸಿದ್ದರಾಮಯ್ಯ ಅಪ್ಪಟ ಶಿಷ್ಯ ಭೈರತಿ ಸುರೇಶ್ ಬಳಿ ಈ ಖಾತೆ ಇತ್ತು. ಅದನ್ನೀಗ ಸಿದ್ದರಾಮಯ್ಯ ಒತ್ತಡ ಹೇರಿ ತನ್ನ ಮಗನಿಗೆ ಕೊಡಿಸಿದ್ದಾರೆ ಅಂತ ಚರ್ಚೆ ಆಗ್ತಿದೆ. ಎಷ್ಟು ಆಸ್ತಿ ಮಾಡಿದ್ದಾರೆ ಗೊತ್ತಾ? ಯತೀಂದ್ರ ಸಿದ್ದರಾಮಯ್ಯ 31,88,00,000 ರೂಪಾಯಿ ಮೌಲ್ಯದ ಆಸ್ತಿ ಹೊಂದಿದ್ದಾರೆ. ಜೊತೆಗೆ 10,47,00,000 ರೂಪಾಯಿಯಷ್ಟು ಸಾಲವೂ ಇದೆ. ಹೀಗಂತ ಕಳೆದ MLC ಚುನಾವಣೆ ವೇಳೆ ಘೋಷಣೆ ಮಾಡಿದ್ದಾರೆ. ಯತೀಂದ್ರಗೆ 87 ಲಕ್ಷ ರೂಪಾಯಿ ವಾರ್ಷಿಕ ಆದಾಯ ಇದೆ. BMW ಕಾರು ಮತ್ತು 23 ಲಕ್ಷ ರೂಪಾಯಿ ಮೌಲ್ಯದ ಚಿನ್ನವೂ ಇದೆ ಅಂತ ಮಾಹಿತಿ ಕೊಟ್ಟಿದ್ದಾರೆ. ಮದುವೆ ಬಗ್ಗೆ ಯತೀಂದ್ರ ಹೇಳೋದೇನು? ಯತೀಂದ್ರಗೆ 45 ವರ್ಷ ವಯಸ್ಸಾಗಿದ್ರು ಇನ್ನೂ ಮದುವೆ ಆಗಿಲ್ಲ. ಇವರ ಮದುವೆ ಬಗ್ಗೆ ಸಂದರ್ಶನವೊಂದರಲ್ಲಿ ಕೇಳಲಾಗಿತ್ತು. ಆಗ ಮಾತನಾಡಿದ್ದ ಯತೀಂದ್ರ, ನಾನು ಈವರೆಗೆ ಮದುವೆಯ ಬಗ್ಗೆ ಯೋಚನೆನೂ ಮಾಡಿಲ್ಲ. ನಾನೊಂಥರ ಅಂತರ್ಮುಖಿ. ನನ್ನ ಜೀವನ ಏನಿದ್ರು ನನ್ನ ತಂದೆ ತಾಯಿ ಮತ್ತು ಅಣ್ಣನ ಕುಟುಂಬದ ಸುತ್ತಲೂ ಸುತ್ತುತ್ತಾ ಇರುತ್ತೆ. ನಾನು ಬ್ಯಾಚುಲರ್ ಆಗಿಯೇ ಇರಲು ಇಷ್ಟಪಡ್ತೀನಿ ಅಂತ ಹೇಳಿದ್ದಾರೆ. ಅಂದಹಾಗೆ ಯತೀಂದ್ರಗೆ ಹೆಚ್ಚು ಸ್ನೇಹಿತರು ಕೂಡ ಇಲ್ಲ. ಕೇವಲ ಬೆರಳೆಣಿಕೆಯಷ್ಟು ಸ್ನೇಹಿತರಿದ್ದಾರೆ ಅಷ್ಟೇ. ತಂದೆ ಬಗ್ಗೆ ಯತೀಂದ್ರ ಹೇಳೋದೇನು? ರಾಕೇಶ್ಗೆ ಹೋಲಿಸಿದ್ರೆ ಯತೀಂದ್ರ ತುಂಬಾ ಸಾಫ್ಟ್ ಆಗಿ ಕಾಣಿಸ್ತಾರೆ. ಆದ್ರೆ ಸಿದ್ದರಾಮಯ್ಯ ಎಲ್ಲಾ ಕಡೆ ತಮ್ಮ ಒರಟುತನದಿಂದಲೇ ಫೇಮಸ್ ಆದವರು. ಈ ಬಗ್ಗೆ ಮಾತನಾಡುವ ಯತೀಂದ್ರ, ನನ್ನ ತಂದೆ ನೋಡೋಕೆ ಒರಟು, ಆದ್ರೆ ಅವರ ಮನಸ್ಸು ತುಂಬಾ ಮೃದುವಾಗಿದೆ. ಯಾರಿಗಾದ್ರೂ ಏನಾದ್ರೂ ಹೇಳಿದ್ರು ಅವರಿಗೆ ಹರ್ಟ್ ಮಾಡೋ ಉದ್ದೇಶ ಇರೋದಿಲ್ಲ. ಅವರಿಗೆ ಸುತ್ತಿ ಬಳಸಿ ಮಾತನಾಡೋಕು ಬರಲ್ಲ. ನಮ್ದು ಅಷ್ಟೇ, ಏನಾದ್ರೂ ತಪ್ಪಿದ್ರೆ ಡೈರೆಕ್ಟ್ ಆಗಿ ಬೈತಾರೆ. ಅವರ ರಾಜಕೀಯ ಜೀವನವೇ ನನಗೆ ಮಾರ್ಗದರ್ಶನ ಅಂತ ಹೇಳ್ಕೊಂಡಿದ್ದಾರೆ. ಸ್ನೇಹಿತರೆ, ಇದು ಸಿದ್ದರಾಮಯ್ಯ ಸಣ್ಣ ಮಗ ಯತೀಂದ್ರ ಸಿದ್ದರಾಮಯ್ಯ ಬಗ್ಗೆ ತಿಳಿಸಿಕೊಡುವ ಪ್ರಯತ್ನ. ಸಿದ್ದರಾಮಯ್ಯರಂತೆ ಮಾಸ್ ಲೀಡರ್ ಆಗುವ ಸಾಮರ್ಥ್ಯ ಇದೆಯಾ? ಕಾಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನ ತಿಳಿಸಿ. ಅದೇ ರೀತಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಆಗಿ ನಮಗೆ ಸಪೋರ್ಟ್ ಮಾಡಿ. ನಿಮ್ಮ ಬೆಂಬಲ ನಮಗೆ ತುಂಬಾ ಮುಖ್ಯ. ಧನ್ಯವಾದ.